ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ನಾನು ನಂಬ್ತೇನೆ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡ್ತಾಯಿದ್ದೀನಿ. ದಿನಾಲು ಅಜ್ಜಿಯದ್ದೇ ಮಾಡಿದರೆ ಒಳ್ಳೆಯದಾಗೋದಿಲ್ಲ. ವಾರಕ್ಕೊಮ್ಮೆ ಪಲಾವ್, 2 ಸಲ ಪಲಾವ್ ಮಾಡೋದು ಮತ್ತು ಉಳಿದ ತಿಂಡಿಗಳನ್ನೆಲ್ಲ ಮಾಡೋದು. ನೋಡಿ, ಇವತ್ತು ನಾನು ಪಲಾವ್ ಮಾಡ್ತೀನಿ. ಪಲಾವ್ಗೆ ಬೀನ್ಸ್, ಕ್ಯಾರೆಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕಟ್ ಮಾಡಲಿಕ್ಕೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಕಟ್ ಮಾಡೋದು. ಬೀನ್ಸು, ಈರುಳ್ಳಿ, ಉಳಿದ ಮೆಣಸೆಲ್ಲ ಉಂಟು ಇದರಲ್ಲಿ. ವೀಕ್ಷಕರೇ ನೋಡಿ, ಪಲಾವ್ ಮಾಡಲಿಕ್ಕೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಬೀನ್ಸ್, ಕ್ಯಾರೆಟು, ಈರುಳ್ಳಿ, ಮತ್ತು ಇದು ಪಲಾವ್ ಸೊಪ್ಪು, ಒಗ್ಗರಣೆ ಸೊಪ್ಪು, ಮತ್ತು ನೋಡಿ ಇದು ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಚಕ್ಕೆ, ಲವಂಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ನೋಡಿ, ಇದು ಬಟಾಣಿ, ನಿನ್ನೆ ನೆನೆ ಹಾಕಿದ ಬಟಾಣಿ. ನೋಡಿ, ಬಿರಿಯಾನಿ ಅಕ್ಕಿ, ಇಷ್ಟೆಲ್ಲ ತಗೊಂಡಿದ್ದೀನಿ. ನೋಡಿ ವೀಕ್ಷಕರೇ, ಒಂದು ಪಪ್ಪಾಯಿ ನಮ್ಮ ಮರದಲ್ಲಿ ಆಗೋದು, ಒಳ್ಳೆಯದುಂಟು, ಒಳ್ಳೆ ಟೇಸ್ಟ್ ಉಂಟು ಇದು. ಹಾಗೆ ಅವರು ಇದನ್ನು ಮನೆಗೆ ತರ್ತಾರೆ. ಕೆಲವು ಪಪ್ಪಾಯಿ ಟೇಸ್ಟ್ ಇರುವುದಿಲ್ಲ. ನೋಡಿ ವೀಕ್ಷಕರೇ, ಪಲಾವ್ ರೆಡಿ ಆಯಿತು. ನೋಡಿ ವೀಕ್ಷಕರೇ, ಮಾವಿನ ಹಣ್ಣು, ಇದು ಬಿದ್ದ ಮಾವಿನ ಹಣ್ಣು ಬಾವಳಿಗಳು ತಿಂದು. ವೀಕ್ಷಕರೇ ನೋಡಿ, ಹಿಡಿಸುಡಿ, ಇದು ತೆಂಗಿನ ಮರದ ಮಡಲಿಂದು ಹಿಡಿಸುಡಿ. ನೋಡಿ ಎಷ್ಟು ಒಳ್ಳೆಯದುಂಟು. ನೋಡಿ, ನಾವು ಅಂಗಡಿಯಲ್ಲಿ ತಗೊಳ್ಳುವಾಗ ಅದಕ್ಕೆ 100 ರೂಪಾಯಿ ಕೊಡಬೇಕು. ಇನ್ನು ಅದರಲ್ಲಿ ಮುಕ್ಕಾಲು ಕಾಲೆಲ್ಲ ಕಡ್ಡಿ ಇರುವುದು. ಅದೊಂದು ಗಟ್ಟಿ ಉಂಟು, ಒಂದು ಜಾಸ್ತಿ ಇರುವುದಿಲ್ಲ ಅದರಲ್ಲಿ ಕಡ್ಡಿಗಳು. ಒಂದು 50 ಕಡ್ಡಿಯೇ ಇಲ್ಲ, 50 ಕೂಡ ಇರಲಿಕ್ಕಿಲ್ಲ, 30 ಇರುವುದು. ನೋಡಿ ನೋಡಿ, ಇದು ಎಷ್ಟು ಚಂದ ಉಂಟು ನೋಡಿ. ಇದು ನಾವು ತೆಗೆದುಕೊಂಡ್ರೆ ಈಗ ವ್ಯಾಪಾರ, ಇದಕ್ಕೆ ಮಾಡುವವರಿಗೆ ಒಂದು ವ್ಯಾಪಾರ ಆಗ್ತದೆ. ನೋಡಿ, ಪಾಪ ಅವರು ಹೊಟ್ಟೆ ಪಾಡಿಗೆ ಮಾಡ್ತಾರೆ, ಎಷ್ಟು ಒಳ್ಳೆಯದು ಮಾಡಿ ಕೊಟ್ಟಿದ್ದಾರೆ. ನೋಡಿ, ಚಂದ ಉಂಟು. ನಾನು ಒಂದು 15 ತರಿಸಿದೆ. ಇಲ್ಲಿ ನಮ್ಮ ಇವರ ಅಣ್ಣ ತಮ್ಮಂದಿರಿಗೆಲ್ಲ ಬೇಕಿತ್ತು, ಅದಕ್ಕೆ 15 ತರಿಸಿದ್ದೇನೆ. ನಮಗೆ 9 ರೂಪಾಯಲ್ಲಿ ಕೊಟ್ಟಿದ್ದಾರೆ, 80 ರೂಪಾಯಿ ಒಂದಕ್ಕೆ. ನಿಮಗೆ ಖುಷಿ ಆಯಿತು. ನೋಡಿ ಎಷ್ಟು ಒಳ್ಳೆಯದುಂಟು. ನೋಡಿ, ನೀವು ಕೂಡ ಬೇಕಾದರೆ ಹೇಳಿ, ತರಿಸುವ. ವೀಕ್ಷಕರೇ ನೋಡಿ, ಇವತ್ತು ನಾನು 3 ಮೀನು ಫ್ರೈ ಮಾಡ್ತೀನಿ. ಮತ್ತು ನೋಡಿ, ಇದು ಸಾರಿಗೆ ಬಟಾಣಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಬಟಾಣಿ ಹಾಕಿ ಸಾರು ಮಾಡ್ತೀನಿ. ಅಂದರೆ ಹಸಿಮೆಣಸು ಸ್ವಲ್ಪ ಹಾಕ್ತೀನಿ, ನಾನು ಇದಕ್ಕೆ ಮೆಣಸಿನ ಪುಡಿ ಹಾಕ್ತೀನಿ. ಇವತ್ತೊಂದು ಡಿಫರೆಂಟ್ ಸಾರು ಮಾಡೋದು. ವೀಕ್ಷಕರೇ ನೋಡಿ, ಮೀನು ಕ್ಲೀನ್ ಮಾಡಿ ಅದಕ್ಕೆ ಮಸಾಲ ಹಚ್ಚಿ ಇಟ್ಟಿದ್ದೀನಿ. ಇನ್ನು ಅದನ್ನು ಫ್ರೈ ಮಾಡೋದು. ನೋಡಿ, ಸಾರು ರೆಡಿಯಾಗಿದೆ. ಇನ್ನು ಇದಕ್ಕೆ ಒಗ್ಗರಣೆ ಹಾಕಿ ನಂತರ ಊಟ ಮಾಡೋದು. ನೋಡಿ ವೀಕ್ಷಕರೇ, ಮೀನು ಫ್ರೈ ಆಗ್ತಾ ಬಂತು. 3 ಮೀನಿದ್ದು ನೋಡಿ. ಇನ್ನೂ ಊಟ ಮಾಡೋದು ವೀಕ್ಷಕರೇ, ಬಾಂಗಾದ ತಕ್ಷಣ ಊಟ ಮಾಡೋದು. ನೀವೆಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ವೀಕ್ಷಕರೇ. ವೀಕ್ಷಕರೇ ನೋಡಿ, ಫಿಶ್ ಫ್ರೈ, ಬಟಾಣಿ ಸಾಂಬಾರು ಎಲ್ಲ ರೆಡಿಯಾಗಿದೆ. ನೋಡಿ, ಇನ್ನು ಊಟ ಮಾಡೋದು. ಸಿಂಪಲ್, ಇದು ಒಳ್ಳೆಯದಾಗ್ತದೆ, ಏನೇ ಶಕ್ತಿ ಇಲ್ಲ ಬಟ್ಟೆಗೆ ವೀಕ್ಷಕರೇ.